ಆರಂಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯವೊಂದನ್ನು ಹೇರಿದ್ದಾರೆ ಸಾಹಿತಿ ಚಂದ್ರಶೇಖರ್ ಪಾಟೀಲ್ ಅವರು. ಇವತ್ತಾದರೂ ಭಾಷಣದಲ್ಲಿ ಕಳಸಾ ಬಂಡೂರಿ ಬಗ್ಗೆ ಅವರು ಮಾತನಾಡಬೇಕು. ಜೊತೆಗೆ ಕಳಸಾ ಬಂಡೂರಿ ಯೋಜನೆಗೆ ನಾವು NOC ಕೇಳ್ಕೊಂಡಿದ್ದೀವಿ, ಆದರೆ ಇನ್ನೂ ಕೂಡ ಪ್ರಧಾನಿ ಮೋದಿ ಅವರಿಂದ ಉತ್ತರ ನಮಗೆ ಬಂದಿಲ್ಲ. ಅವರಿನ್ನೂ ಗುಜರಾತ್ ಭ್ರಮೆಯಿಂದ ಹೊರಗೆ ಬಂದಿಲ್ಲ. ನರೇಂದ್ರ ಮೋದಿ ಅವರು ಗುಜರಾತ್ಗೆ ಪ್ರಧಾನಿ ಅಲ್ಲ, ಅವರು ಇಡೀ ದೇಶದ ಪ್ರಧಾನಿ ಅಂತಕ್ಕಂಥದ್ದನ್ನು ಅರಿತುಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಸಾಹಿತಿ ಚಂಪಾ ಅವರು ಆಡಿದ್ದಾರೆ. ಅವರಿನ್ನೂ ಕೂಡ ಆ ಭ್ರಮೆಯಿಂದ, ಗುಜರಾತ್ನ ಮುಖ್ಯಮಂತ್ರಿ ಅನ್ನೋ ಭ್ರಮೆಯಿಂದ ಹೊರಗೆ ಬಂದಿಲ್ಲ. ಏನೇ ಸವಲತ್ತುಗಳು ಬೇಕು ಅಂತಂದ್ರೂ ಗುಜರಾತ್ಗೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವರು ಇಡೀ ದೇಶದ ಪ್ರಧಾನಿ, ದೇಶದ ಸಮಸ್ಯೆಗಳಿಗೆ ಸ್ಪಂದಿಸುವುದು ಅವರ ಕರ್ತವ್ಯ. ಹಾಗಾಗಿ ಇವತ್ತಿನ ಭಾಷಣದಲ್ಲಾದರೂ ಕೂಡ ಮಹದಾಯಿ ವಿಚಾರವಾಗಿ ಪ್ರಧಾನಿ ಅವರು ಮಾತನಾಡಬೇಕು ಅಂತ ಸಾಹಿತಿ ಚಂಪಾ ಅವರು ಆಗ್ರಹವನ್ನ ಪಡಿಸಿದ್ದಾರೆ. ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ರೈತ ಸಮಾವೇಶ ಮತ್ತು ಮುಂದಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಅವರು ಭಾಗಿಯಾಗಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚಂದ್ರಶೇಖರ್ ಪಾಟೀಲ್ ಸಾಹಿತಿ ಅವರ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇವತ್ತಿನ ತಮ್ಮ ಹೋರಾಟ ಯಾವ ಕಾರಣಕ್ಕೋಸ್ಕರ ಅಂತಕ್ಕಂಥದನ್ನ ದಯವಿಟ್ಟು ಮತ್ತೊಮ್ಮೆ ಸ್ಪಷ್ಟಪಡಿಸಿ ಸರ್. ಇದು ಜನಸಾಮಾನ್ಯರ ಪಕ್ಷದ ಪರವಾಗಿ ನಾವು ಮಾತಾಡ್ತಾ ಇರೋದು. ಅದರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಈ ಭಾವನೆಗಳನ್ನ ಇವತ್ತು ಉಗ್ರ ರೂಪವನ್ನೇ ಪಡೆದಿದೆ ಅಂತ ಹೇಳಬಹುದು. ಫ್ರೀಡಂ ಪಾರ್ಕ್ ಅಲ್ಲಿ ಎರಡು ಕಡೆ ಜನಸಾಮಾನ್ಯರ ಪಕ್ಷದಿಂದ, ಆದ್ರೆ ಇನ್ನೊಂದು ಕಡೆ ವಾಟಾಳ್ ನಾಗರಾಜ್ ಪಕ್ಷದಿಂದ. ಓಕೆ, ನನಗೆ ಚಂದ್ರಶೇಖರ್ ಪಾಟೀಲ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಸೇರಿದ್ದಾರೆ, ಉತ್ತರ ಕರ್ನಾಟಕ ಭಾಗದ ರೈತರು ಕೂಡ ಸೇರಿದ್ದಾರೆ. ಜೊತೆಗೆ ಯಾರೆಲ್ಲ ಇವತ್ತು ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ತಮ್ಮ ಬಂದ್ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡ ಬಳಿಕವೂ ಕೂಡ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ರು ನಾವು ಕರಾಳ ದಿನ ಆಚರಣೆ ಮಾಡ್ತೀವಿ ಅಂತ. ಇನ್ನು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ನನ್ನ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಫ್ರೀಡಂ ಪಾರ್ಕ್ನಲ್ಲಿ ರೈತರೆಲ್ಲರೂ ಇವತ್ತು ಸೇರಿರ್ತಕ್ಕಂಥದ್ದು, ಚಂದ್ರಶೇಖರ್ ಪಾಟೀಲ್ ಅವರು ನರೇಂದ್ರ ಮೋದಿ ಅವರ ಮೇಲೆ ವಾಗ್ದಾಳಿ ಮಾಡಿರುವಂಥದ್ದು, ಇದೆಲ್ಲದರ ಬಗ್ಗೆ ತಮ್ಮ ಆರಂಭಿಕ ಅಭಿಪ್ರಾಯ ಏನು ಸರ್? ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ. ನಾವು ಹೇಳಿದಿರಿ ರಾಹುಲ್ ಗಾಂಧಿ ಅವರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡ್ತೀರಿ ಅಂತ. ಇದು ಡೆಮಾಕ್ರಸಿ, ದೇಶದಲ್ಲಿ ಡೆಮಾಕ್ರಸಿ ಇದೆ, ಮಾಡಿದಿರಿ. ಕಾಂಗ್ರೆಸ್ ಅವರು ಈ ದೇಶದಲ್ಲಿ ಸರ್ವಾಧಿಕಾರ ತಂದಂತವರು 75ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಂತವ್ರು ಅವ್ರಿಗೆ ಅಪ್ಲೈ ಆಗದೆ ಇರ್ಬೋದು. ಆದ್ರೆ ನಮಗೆ ನಾವು ಪ್ರತಿಭಟನೆ ಮಾಡುವಂತದ್ದು ಹಕ್ಕು, ಅದು ಅವ್ರು ಮಾಡುವಂತದ್ಕೆ ಯಾರ್ದು ವಿರೋಧ ಇಲ್ಲ. ಅವ್ರು ಮಾಡ್ತಾರೆ, ಎಲ್ಲರೂ ಮಾಡಿದ್ದಾರೆ. ಇಂದ ನಾವು ಕೂಡ ಪ್ರತಿಭಟನೆ ಮಾಡಿದಿರಿ, ಅವರು ಮಾಡ್ತಾ ಇದ್ದಾರೆ. ಹಂಗಲ್ಲ ಅಶೋಕ್ ಅವರೇ, ಈಗ ಅವರ ಬೇಡಿಕೆನೂ ಕೂಡ ಸಮಂಜಸವಾದ ಬೇಡಿಕೆ ಅಂತ ತಮ್ಗನ್ಸಲ್ವಾ? ಇವತ್ತಾದ್ರೂ ಪ್ರಧಾನಿ ಮೋದಿ ಅವರು ಮಹದಾಯಿ ವಿಚಾರವಾಗಿ ಮಾತನಾಡಬೇಕು. ನಾವು ಕಳಸಾ ಬಂಡೂರಿ ಯೋಜನೆಗೆ NOCಗೆ ಅಪ್ಲಿಕೇಶನ್ ಹಾಕೊಂಡಿದೀವಿ, NOC ಕೊಟ್ಟಿಲ್ಲ ಇನ್ನುವೆ, ಅದನ್ನು ಕೊಡ್ಲಿ, ಅದಕ್ಕೋಸ್ಕರ ನಮ್ಮ ಹೋರಾಟ ಅಂತಾರೆ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ? ತಪ್ಪೇನೂ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಹೇಳಿ ಮಾಡಿಸ್ತಾ ಇದಾರಲ್ಲ, ಅದು ತಪ್ಪಿದೆ. ಅದು ರಾಜಕಾರಣ ಇರೋದು. ಅವರೇ ಸ್ವತಃ ಮಾಡಿದರೆ, ಅವರೇ ಸ್ವತಃ ಬುದ್ಧಿಯಿಂದ ಮಾಡಿದರೆ ನಮ್ದೇನು ವಿರೋಧ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಎತ್ಕಟ್ಟಿ ಅಮಿತ್ ಶಾ ಅವ್ರು 25ನೇ ತಾರೀಕು ಬರ್ತಾರೆ, ನೀವು 25ನೇ ತಾರೀಕು ಮಾಡಿ, 4ನೇ ತಾರೀಕು ಮೋದಿ ಅವ್ರು ಬರ್ತಾರೆ, ಮೋದಿ ಅವ್ರು ಬಂದ ಅದೇ ರೀತಿ ರಾಹುಲ್ ಗಾಂಧಿ ಅವ್ರು ಬಂದಾಗ ಮಾಡ್ಲಿ, ಇದೇ ರೀತಿ ಬಂದ್ ಕಾಲ್ ಮಾಡ್ಲಿ, ನೋಡೋಣ. ಅವಾಗ ಇವ್ರಿಗೆ ಒಪ್ಕೊಂತೀನಿ ನಾನು, ನ್ಯಾಯ ಕರೆಕ್ಟ್ ಆಗಿದೆ ಅಂತ. ಅದು ಬಿಟ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವರು ಹೇಳ್ದಂಗೆ, ಅವ್ರು ಕೇಳ್ದಂಗೆ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಹೋರಾಟದ ಛಾಯೆನೇ ಹೊರಟೋಗಿದೆ. ಈಗ ಆ ಹೋರಾಟದ ಕಳೆನೇ ಇಲ್ಲ. ಇದಕ್ಕೆ ರಾಜಕೀಯದ ಪ್ರೇರಿತವಾದಂತ ಹೋರಾಟ ಆಗಿದೆ ಅಷ್ಟೇ ಸರ್. ಸಿದ್ದರಾಮಯ್ಯನವರು ಎತ್ ಕಟ್ತಾರೋ, ಇವರೇ ಸ್ವಂತ ಬುದ್ಧಿಯಿಂದ ಮಾಡ್ತಾರೋ ಸೆಕೆಂಡರಿ. ಆದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ಅರ್ಥ ಇದೆ. ನೀವು ಬಿಜೆಪಿಯ ಫ್ರಂಟ್ ಲೈನ್ ಲೀಡರ್ಸ್ ನೀವೇನಿದ್ದೀರಾ, ನೀವ್ ಯಾಕೆ ಪ್ರಧಾನಿಗಳ ಮೇಲೆ ಒತ್ತಡ ಹಾಕಿ ಹೌದು ಸರ್ ಅವರ ಬೇಡಿಕೆಗಳ ಬಗ್ಗೆ ತಾವು ಮಾತನಾಡಿ ಅಂತ ಯಾಕೆ ಹೇಳಲ್ಲ? ತಾವು ಸ್ಟ್ರೈಕ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಬಿಡಿ ಅಂತಕ್ಕಂಥ ಧೋರಣೆ ಯಾಕೆ ತಮ್ಮದು ಅಂತ? ಅಲ್ಲ, ನಾ ಧೋರಣೆ ಅಲ್ಲ, ಡೆಮಾಕ್ರಸಿ ಅಂತ ಹೇಳ್ತಾ ಇರೋದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಹಕ್ಕಿದೆ, ಪ್ರತಿಭಟನೆ ಮಾಡೋ ಹಕ್ಕಿದೆ, ಮಾಡ್ತಾರೆ. ಅದರಲ್ಲಿ ಧೋರಣೆ ಪ್ರಶ್ನೆನೇ ಬರಲ್ಲ. ಅವ್ರು ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಹೋಗಿ. ಯಾರೋ ಪೊಲಿಟಿಕಲ್ ಭಾಷಣಕ್ಕೋಸ್ಕರ, ಪಾರ್ಟಿ ಫಂಕ್ಷನ್ಗೋಸ್ಕರ ಬಂದಾಗ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿ ಯಾವುದೋ ಕಾರ್ಯಕ್ರಮ, ರಾಜಕೀಯದ ಕಾರ್ಯಕ್ರಮ, ಇಲ್ಲಿ ಬಂದಾಗ ರಾಜಕೀಯ ಮಾತಾಡ್ತಾರೆ, ಬೇರೆ ಎಲ್ಲ ಮಾತಾಡುವಂಥದ್ದು. ಆ ದೃಷ್ಟಿಯಿಂದ ಅವ್ರಿಗೆ ನಿಜವಾಗೂ ಎಲ್ಲ ಮಾತಾಡೋದಿದ್ರೆ ಹೋಗ್ಲಿ, ಡೆಲ್ಲಿಯಲ್ಲಿ ಹೋಗಿ ಮಾತಾಡ್ಲಿ, ಅಥವಾ ಬೇರೆ ಭಾಗದಲ್ಲಿ ಮುಖ್ಯಮಂತ್ರಿಗಳಾದವರು ಹೋಗಿ ಮಾತಾಡ್ಲಿ. ನಾನು ಹೇಳುವಂಥದ್ದು, ಕಾಂಗ್ರೆಸ್ ಅವ್ರಿಗೆ ಏನ್ ನೈತಿಕ ಅಧಿಕಾರ ಇದೆ ಕೇಳಕ್ಕೆ? ಸ್ವತಃ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಾವು ಇರೋವರೆಗೂ ಒಂದು ತೊಟ್ಟು ಹನಿ ನೀರನ್ನ ಗೋವಾದಿಂದ ಕರ್ನಾಟಕ ಬಿಡಲ್ಲ ಅಂತ ಸೋನಿಯಾ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ. ಯಾವ ಬಿಡಲ್ಲ ಅಂತ ಸೋನಿಯಾ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ.
ಯಾವ ಮಕ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಕೇಳ್ತಾರೆ? ಕೇಳಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ, ಕೇಳಬಾರ್ದು. ಅವರು ಫಸ್ಟ್ ಸೋನಿಯಾ ಗಾಂಧಿ ಅವರು ಹೇಳಿಕೆ ಕೊಟ್ಟ ಮೇಲೆ ಅವ್ರು ಮಾತಾಡಂಗೆ ಇಲ್ಲ, ಅಧಿಕಾರನೇ ಇಲ್ಲ. ಆ ದೃಷ್ಟಿಯಿಂದ ಫಸ್ಟ್ ಅಪರಾಧಿ ಸ್ಥಾನದಲ್ಲಿರೋದು ಇವತ್ತಿನ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಅದನ್ನ ಬಿಟ್ಟು ಬಿಜೆಪಿ ಮೇಲೆ ಗೂಬೆ ಕೂಸುವಂತ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಈ ಕೆಲಸಕ್ಕೆ ಪ್ರಾರಂಭ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪನವರು, ಇದನ್ನ ಕೆಲಸ ಪ್ರಾರಂಭ ಮಾಡಿದ್ದು ಜಗದೀಶ್ ಶೆಟ್ಟರ್ ಅವರು. ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ ಕೇಳಕ್ಕೆ? ಏನು ಮಾಡಿಲ್ಲ ಅವರು. ಪ್ರಮಾಣ ಹೇಳ್ತೀರಾ ಮೋದಿ ಅವ್ರನ್ನ ಬೇರೆ ಕಡೆ ಮೀಟ್ ಮಾಡ್ಲಿ, ಬೇರೆ ಕಡೆ ಮಾತನಾಡ್ಲಿ ಅಂತಾರೆ. ಎಲ್ಲಿ ಸಿಗ್ತಾರೆ ಸರ್ ಮೋದಿ ಅವರು? ಇದೊಂದು ಒಳ್ಳೆ ಅವಕಾಶ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಹತ್ತಿರದಲ್ಲಿದೆ. ಚುನಾವಣೆ ಹತ್ತಿರದಲ್ಲಿ ಇರ್ಬೇಕಾದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅಂದ್ಬಿಟ್ಟು ಪ್ರಧಾನಿಗಳನ್ನ ಕೇಳ್ಕೊಳ್ಳೋದು ತಪ್ಪು ಅಂತೀರಾ ತಾವು? ನಾವೇನ್ ತಪ್ಪು ಅಂತ ಹೇಳ್ತಾ ಇಲ್ಲ, ಇವಾಗ ಮಾಡ್ತಾ ಇದಾರಲ್ಲ. ಅದನ್ನ ಸಿದ್ದರಾಮಯ್ಯನವರು ಹೇಳಿಕೆ ಮಾಡಿ ಹೇಳಿಕೊಟ್ಟು ಮಾಡಿಸೋದ್ರ ಬದಲು ಸ್ವಂತ ಮಾಡಿದ್ರೆ ಅದಕ್ಕೆ ಉಪಯೋಗ ಇರ್ತಾ ಇತ್ತು. ಜಗತ್ ಜಾಹೀರಾತು ಹೊಟ್ಟಿದೆ, ನಾನಲ್ಲ, ಕರ್ನಾಟಕದ ಮನೆ ಮನೆಗೂ ಗೊತ್ತಿದೆ ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇರೋದು, ಬಿಜೆಪಿಯ ವಿರುದ್ಧವಾಗಿ ಮಾಡ್ತಾ ಇರೋದು ಅಂತ ಕರ್ನಾಟಕದ ಜನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಿಂದ ನಾನೇನು ವಿಶೇಷವಾಗಿ ಹೇಳ್ಬೇಕಾಗಿದ್ದಿಲ್ಲ. ಈಗ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ನಾವು ಪ್ರಧಾನಿ ವಿರುದ್ಧ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದಾರಲ್ಲ, ಅದಕ್ಕೇನ್ ಹೇಳ್ತೀರಾ ತಾವು? ಅಲ್ಲ, ಇದು ನಾನು ಈಗಾಗಲೇ ಹೇಳಿದ್ದೀನಿ, ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟಗಳು ಅಂತೇಳಿ. ಅದರಿಂದ ಅದಕ್ಕೆ ನಾನೇನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಪ್ರಾಯೋಜಿತ ಅಂದ್ಮೇಲೆ ಪೊಲಿಟಿಕಲ್ ಪಾರ್ಟಿಯ ಒಂದು ವೇದಿಕೆಯನ್ನ ನಾವು ಈ ತರದಕ್ಕೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅವರು ಪೊಲಿಟಿಕಲ್ಸ್ ಬಿಟ್ಟು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಬಿಟ್ಟು ನ್ಯಾಯಯುತವಾಗಿ ಬರಲಿ, ಅದಕ್ಕೆ ನಮ್ಮ ಬೆಂಬಲ ಇದೆ. ನಾವು ಕೂಡ ಮಹದಾಯಿ ಆಗ್ಬೇಕು, ಯಾಕಂದ್ರೆ ನಾವು ಕೆಲಸ ಪ್ರಾರಂಭ ಮಾಡಿದ್ದು, ನಮ್ಮ ಯೋಜನೆ ಇದು ಆಗ್ಬೇಕು. ಕಾಂಗ್ರೆಸ್ ಅನ್ನ ಬೆಂಬಲ ತಗೊಂಡು, ಕಾಂಗ್ರೆಸ್ಸಿನ ಸಹಾಯವನ್ನ ತಗೊಂಡು ಅವ್ರು ಹೇಳ್ದಂಗೆ ಮಾಡೋದಾದ್ರೆ ನಾವ್ಯಾಕೆ ಅದಕ್ಕೆ ಬೆಂಬಲ ಕೊಡಬೇಕು? ಸರ್, ಪ್ರಧಾನಿ ಅವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮೇಕ್ರಿ ಸರ್ಕಲ್ ಹತ್ರ ಬಿಜೆಪಿ ಬಂಟಿಂಗ್ಸ್ ಬ್ಯಾನರ್ ಸ್ವಾಗತ ಕೋರುವಂತಹ ಕಮಾನ್ಗಳು ಎಲ್ಲ ಜೋರಾಗಿದೆ. ಅದ್ರ ಮಧ್ಯದಲ್ಲಿ ಇನ್ನೊಂದು ಬಂದಿದೆ, ನೋಡಿರ್ಬೇಕು ತಾವು. ನಂಬರ್ 1 ದೇಶದ ನಂಬರ್ 1 ರಾಜ್ಯಕ್ಕೆ ಸ್ವಾಗತ, ಕರ್ನಾಟಕ ಭಾರತದ ಹೆಮ್ಮೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೋಟೋ ಹಾಕಿ ಒಂದು ಬ್ಯಾನರ್ ಹಾಕಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ಮೊನ್ನೆ ಒಂದು ತಿಂಗಳಿಂದ ಸರ್ವೆ ಆದಾಗ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ರಾಜ್ಯ ಕರ್ನಾಟಕ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹಾಕಿತ್ತು. ಇವತ್ತು ಅವರೇ ಒಪ್ಕೊಂಡಿದ್ದಾರೆ. ಸ್ವಾಗತ. ಅದು ಇಡೀ ದೇಶದ ಜನಕ್ಕೆ ಗೊತ್ತಾಗ್ಲಿ ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಅನ್ನೋದು ಗೊತ್ತಾಗ್ಲಿ. ಹಾಗಾದ್ರೆ ತಾವು ಲೀಡರ್ಗಳೆಲ್ಲ ಇವತ್ತು ಪ್ರಧಾನಿ ಅವರ ಮೇಲೆ ಒತ್ತಡ ಹಾಕುವಂತಹ ಕೆಲಸಕ್ಕೆ ಹೋಗಲ್ಲ, ಮಹದಾಯಿ ಬಗ್ಗೆ ತಮ್ಮ ನಿಲುವೇನು ಅಂತಕ್ಕಂಥದ್ದನ್ನ ರಾಜ್ಯದ ಜನತೆಗೆ ತಿಳಿಸಿ ಅಂತ ತಾವ್ಯಾರು ಹೇಳಲ್ಲ. ಹಾಗಾದ್ರೆ 100% ಈಗಾಗಲೇ ಬಿಜೆಪಿ ತನ್ನ ನಿಲುವನ್ನ ತಿಳಿಸ್ಬಿಟ್ಟಿದೆ. ನಾವು ಗೋವಾಸ ಮುಖ್ಯಮಂತ್ರಿಯನ್ನ ಒಪ್ಪಿಸ್ತೀವಿ. ಕಾಂಗ್ರೆಸ್ ಅವರು ಸೋನಿಯಾ ಗಾಂಧಿ ಅವರನ್ನ ವಿರೋಧ ಪಕ್ಷದ ಅಲ್ಲಿ ಕಾಂಗ್ರೆಸ್ ಅನ್ನ ಒಪ್ಪಿಸ್ಲಿ. ಇದಕ್ಕೆ ಒಂದು ತೀರ್ಮಾನ ಮಾಡುವಂತಕ್ಕೆ ನಾವು ರೆಡಿ ಇದ್ದೀರಿ. ಇದು ಇವತ್ತಿನ ಕಾರ್ಯಕ್ರಮ, ಇದು ಬಿಜೆಪಿಯ ಕಾರ್ಯಕ್ರಮ, ಇದು ಯಾವುದೇ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಬಿಜೆಪಿಯ ಕಾರ್ಯಕ್ರಮ. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಅಭಿಮಾನಿಗಳು ಬರ್ತಾರೆ. ಅವ್ರನ್ನ ಉದ್ದೇಶಿಸಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಅಶೋಕ್ ಅವರು ಚಂಪಾ ಅವ್ರ ಮಾತುಗಳನ್ನ ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ ನಾನು. ಇದು ಯಾವುದೇ ಪ್ರಾಯೋಜಿತ ಅಲ್ಲ, ನಮಗೆ ಕಾಂಗ್ರೆಸ್ ಸರ್ಕಾರ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇದು ರೈತರ ಹೋರಾಟ, ರೈತ ಪರ ಹೋರಾಟ ಅಂತಕ್ಕಂಥದ್ದು. ಜೊತೆಗೆ ಮೋದಿ ಅವರು ನಾಯಕನ ಸ್ಥಾನದಲ್ಲಿ, ಮನೆಯ ಹಿರಿಯಣ್ಣನ ಸ್ಥಾನದಲ್ಲಿ ನಿಂತು ಆ ಕೆಲಸವನ್ನ ಅವ್ರು ಮಾಡ್ತಿಲ್ಲ ಅಂತಾನು ಕೂಡ ಆರೋಪ ಮಾಡಿದ್ರು. ತಾವೇನ್ ಹೇಳ್ತೀರಾ ಅಶೋಕ್ ಅವರ ಈ ಬಗ್ಗೆ? ಅಲ್ಲ, ಈಗ ಮುಖ್ಯಮಂತ್ರಿಗಳು ನೀವು 27ನೇ ತಾರೀಕು ಬಂದ್ ಮಾಡೋದು ಬೇಡ, 25ನೇ ತಾರೀಕೆ ಮಾಡಿ ಅಂತ ನಾನೇ ಹೇಳಿದೆ ಅಂತ ಮೀಡಿಯಾದಲ್ಲೇ ಹೇಳಿದಾರಲ್ಲ, ಮಾಧ್ಯಮದಲ್ಲೆಲ್ಲ ಬಂದಿದೆ. ಅದನ್ನ ಎರಡನ್ನೂ ಹಾಕಿ ತೋರಿಸಿದ್ದಾರೆ. ನಾನು ಅವ್ರ ಕನ್ನಡ ಚಳವಳಿಗಾರರಿಗೆ ಹೇಳಿದ್ದೆ, ಅವತ್ತು ಅಮಿತ್ ಶಾ ಅವ್ರು ಬರ್ತಾರೆ ಮಾಡಿ ಅದೇ ಮೀಡಿಯಾ ಮುಂದೆನೆ ಹೇಳ್ಬಿಟ್ಟಿರೋದ್ರಿಂದ ಚಪ್ಪ ಅವರು ನನಗೆ ಬಹಳ ಒಳ್ಳೆ ಸ್ನೇಹಿತರು, ಹಿರಿಯರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಓಕೆ ಅಶೋಕ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಚಂಪಾ ಅವರು ಧನ್ಯವಾದ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ ಇಬ್ಬರಿಗೂ ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್. ಸೊ ಇದೊಂದು ರೀತಿ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿನಲ್ಲಿ ಆಗ್ತಾ ಇದೆ. ಇದು ಸರ್ಕಾರಿ ಪ್ರಾಯೋಜಿತ ಅಲ್ಲ, ನಮ್ಮ ನಿಜವಾದ ನೈಜ ಕಾಳಜಿಯ ಹೋರಾಟ ಅಂತ ಅವ್ರು ಅಂತಾರೆ. ಇದು ಸರ್ಕಾರಿ ಪ್ರಾಯೋಜಿತ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಈ ಹಗ್ಗ ಜಗ್ಗಾಟ ಅಂತಕ್ಕಂಥದ್ದು ಇನ್ನೂ ಕೂಡ ಮುಂದುವರಿತಾನೆ ಇದೆ.